ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿರುವಂತಹ ಸಿದ್ದರಾಮಯ್ಯ, ರಾಹುಲ್ ಮತ್ತು ಸೋನಿಯಾ ಗಾಂಧಿ ಭೇಟಿ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು 2 ಬಾರಿ ಸ್ಥಾನ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಲಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ವರಿಷ್ಠರಿಗೆ ಧನ್ಯವಾದ ತಿಳಿಸ್ತಾರೆ. 2 ಬಾರಿ ಸಿಎಂ ಸ್ಥಾನ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನ ತಿಳಿಸಲಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಕ್ಯಾಬಿನೆಟ್ ಬಗ್ಗೆ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಪ್ರತ್ಯೇಕ ಪಟ್ಟಿ ಜೊತೆಗೆ ದಿಲ್ಲಿಗೆ ಹೋಗಿರುವಂತ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರ ಮುಂದೆ ಪಟ್ಟಿ ಇಟ್ಟು ಫೈನಲ್ ಮಾಡಿಕೊಳ್ಳಲಿರುವಂತ ಡಿಕೆ ಶಿವಕುಮಾರ್ ಜೊತೆಗೆ ಡಿಸಿಎಂ ಸ್ಥಾನದ ಬಗ್ಗೆನೂ ಕೂಡ ಚರ್ಚೆ ನಡೆಯಲಿದೆ. ಹಾಗಾದ್ರೆ ಡಿಸಿಎಂ ರೇಸ್ ಅಲ್ಲಿ ಇರೋದು ಯಾರು, ಯಾರ ಹೆಸರು ಕೇಳಿ ಬರ್ತಾ ಇದೆ, ಚಾಲ್ತಿಯಲ್ಲಿದೆ, ಆ ಹೆಸರುಗಳನ್ನು ಕೂಡ ನೀವು ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿದೆ, ಎಂಬಿ ಪಾಟೀಲ್ ಅವರ ಹೆಸರಿದೆ, ಯುಟಿ ಖಾದರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಹಾಗಾದ್ರೆ ಡಿಸಿಎಂ ಪಟ್ಟ ಇವರಿಗೆ ಫಿಕ್ಸಾ? ಡಿಸಿಎಂ 4 ಹುದ್ದೆ ಇರುತ್ತಾ, 1 ಹುದ್ದೆ ಇರುತ್ತಾ, 2 ಇರುತ್ತಾ? ಅದೆಲ್ಲದ್ರ ಬಗ್ಗೆ ಇವತ್ತು ಫೈನಲ್ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಆಗುವಂತ ಮಾತುಕತೆಯಲ್ಲಿ ಈ ವಿಚಾರ ಮುನ್ನೆಲೆಗೆ ಬರುತ್ತೆ. ಪ್ರಮುಖವಾಗಿ ಮತ್ತೊಂದು ಸಚಿವ ಸಂಪುಟದ ವಿಚಾರ ಕೂಡ. ಸಿದ್ದರಾಮಯ್ಯ ಲಿಸ್ಟ್ ನಲ್ಲಿ ಯಾರಿದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್, ಯತೀಂದ್ರ ಜೊತೆಗೆ ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ ಇವರ ಹೆಸರನ್ನ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಡಿಸಿಎಂ ಸ್ಥಾನಕ್ಕೆ. ಆದ್ರೆ ಈ 2 ಲಿಸ್ಟ್ ನಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ, ಮತ್ತೆ ಕೆಜೆ ಜಾರ್ಜ್, ಜಮೀರ್ ಅಹ್ಮದ್, ನಾರಾಯಣ ಸ್ವಾಮಿ, ನರೇಂದ್ರ ಸ್ವಾಮಿ ಅಂದ್ರೆ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೆಸರುಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರದ್ದು ಕೂಡ ಒಂದು ಲಿಸ್ಟ್ ಇದೆ. ಹೈಕಮಾಂಡ್ ನಾಯಕರು ಅಳೆದು ತೂಗಿ ಈ ಲಿಸ್ಟ್ ನಲ್ಲಿ ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ, ಸಂಪುಟದಲ್ಲಿ ಇರಬೇಕಾದವ್ರು ಯಾರು, ಸಂಪುಟದಿಂದ ಯಾರನ್ನ ಹೊರಗೆ ಹಾಕ್ತಾರೆ, ಅದ್ರ ಜೊತೆಗೆ ಹೊಸದಾಗಿ ಸೇರಿಸ್ಕೊಳ್ಳೋದಾದ್ರೆ ಯಾರನ್ನ ಸೇರಿಸ್ಕೊಳ್ತಾರೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಡಿಸಿಎಂ ಯಾರನ್ನ ಮಾಡ್ತಾರೆ, ಒಬ್ರನ್ನೇ ಮಾಡ್ತಾರಾ, 4 ಜನರನ್ನ ಮಾಡ್ತಾರಾ, ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಸೂಚಿಸಿದ ಹೆಸರನ್ನೇ ತೆಗೆದುಕೊಳ್ತಾರಾ, ಡಿಕೆ ಶಿವಕುಮಾರ್ ಅವರ ಸೂಚಿಸಿದಂತ ಹೆಸರನ್ನು ತೆಗೆದುಕೊಳ್ತಾರಾ? ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇನ್ನು ಕೆಲವರಿಗೆ, ಸಿದ್ದರಾಮಯ್ಯನವರ ಆಪ್ತರಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವಂತ ಭೀತಿ ಕೂಡ ಇದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆ ಆಗ್ಬಿಟ್ರೆ ಅವರಿಗೆ ಬೇಕಾದ ಹೆಸರನ್ನೇ ಆ ಲಿಸ್ಟ್ ಅನ್ನೇ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಗೆ ಅಲ್ಲಿ ಕೊಕ್ಕು ಬೀಳುತ್ತೋ ಅನ್ನುವಂತ ಒಂದು ಆತಂಕ ಇದೆ. ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ನಡೆಯುವಂತ ಆ ಮಹತ್ವದ ಮೀಟಿಂಗ್ ನಲ್ಲಿ ಎಲ್ಲಾ ಹೆಸರುಗಳ ಬಗ್ಗೆನೂ ಕೂಡ ಚರ್ಚೆಯಾಗುತ್ತೆ. ಸಿದ್ದರಾಮಯ್ಯನವರು ಹೇಳಿದಂತ ಷರತ್ ಅಂದ್ರೆ ಅದನ್ನೇ, ಒಂದಷ್ಟು ಹೆಸರುಗಳನ್ನ ಸೂಚಿಸ್ತೀನಿ, ಅಂತವರಿಗೇನೆ ಡಿಸಿಎಂ ಹುದ್ದೆ ಕೊಡ್ಬೇಕು, ಜೊತೆಗೆ ಕೆಲವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಶಾಸಕರು ಕಾದ್ಕೊಂಡು ಕೂತಿದ್ರು 3 ವರ್ಷದಿಂದ ಕೂಡ, ನಮಗೂ ಸಚಿವ ಸ್ಥಾನ ಬೇಕು ಅಂತ. ಹಾಗಾಗಿ ಅವ್ರಿಗೆ ಸಿಗುತ್ತಾ ನೋಡ್ಬೇಕಿದೆ. ರಾಹುಲ್ ಗಾಂಧಿ ಅವ್ರು ಹೇಳಿರೋ ಪ್ರಕಾರ ಈಗ ನಾವು ಜನರೇಷನ್ ಶಿಫ್ಟ್ ಮಾಡಬೇಕು, ಹಾಗಾಗಿ ಹಿರಿಯರಿಗೆ ಜಾಸ್ತಿ ಅವಕಾಶ ಇಲ್ಲ, 70ರಿಂದ 80 ವರ್ಷ ವಯಸ್ಸಾದವರಿಗೆ ಸಂಪುಟದಲ್ಲಿ ಅವಕಾಶ ಇಲ್ಲ, 8 ಜನರಿಗೆ ಮಾತ್ರ ಅವಕಾಶ ಅಂತ ಹೇಳಿರೋದ್ರಿಂದ ಇದರಲ್ಲಿ ವಯಸ್ಸನ್ನು ಕೂಡ ಮಾನದಂಡವಾಗಿ ತೆಗೆದುಕೊಳ್ತಾರೆ. ಯಾರಿಗೆ ಎಷ್ಟು ವಯಸ್ಸಾಗಿದೆ, ಜೊತೆಗೆ ಎಷ್ಟು ಸಲ ಸಚಿವರಾಗಿದ್ದಾರೆ, ಅವರು ಎಷ್ಟು ಸಮರ್ಥವಾಗಿ ತಮ್ಮ ಸಚಿವ ಸ್ಥಾನ ನಿಭಾಯಿಸಿದ್ದಾರೆ, ಶಾಸಕರು ಬಂದಂತ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಹೊತ್ತು ತಂದಾಗ ಅದೆಲ್ಲದ್ದು ಬಗೆಹರಿಸಿದಾರಾ, ಅಥವಾ ಶಾಸಕರು ಸಚಿವರ ಮೇಲೆ ಆರೋಪಗಳನ್ನು ಮಾಡಿದ್ದಾರಾ, ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಆ ಮಾನದಂಡಗಳ ಆಧಾರದ ಮೇಲೆನೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿರುವವರ ಹೆಸರನ್ನು ನೀವು ಗಮನಿಸ್ತಾ ಇದ್ದೀರಿ. ಅದೇ ಜೊತೆಗೆ ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲಿರೋ ಹೆಸರನ್ನು ಕೂಡ ನೀವಿಲ್ಲಿ ಗಮನಿಸಬಹುದು.